ದಸರಾ ಗಜಪಡೆಯ ಮಾಜಿ ಕ್ಯಾಪ್ಟನ್. ನೋಡೋಕೆ ಬೊಂಬಾಟ್ ಮೈಕಟ್ಟು, ತೋಳಲ್ಲಿ ಭಯಂಕರ ತಾಕತ್ತು. ಆತನ ಹೀರೋಯಿಸಂ ವರ್ಣಿಸೋಕೆ ಪದಗಳೇ ಇಲ್ಲ. ಕೋಟ್ಯಾಂತರ ಆನೆ ಪ್ರಿಯರ ಹಾಟ್ ಫೇವರಿಟ್ ಆಗಿದ್ದ ಬಲಭೀಮ ಧ್ರುವ ತಾರೆ ಕಣ್ಣಿಗೆ ಮರೆಯಾಗಿ ಇಂದಿಗೆ ಭರ್ತಿ 1 ವರ್ಷ ಪೂರೈಕೆಯಾಗಿದೆ. ಎಸ್, ಇಷ್ಟೊತ್ತು ನಾವು ಹೇಳಿದ್ದು ಇದೇ ಅರ್ಜುನನ ಬಗ್ಗೆ. ಅರ್ಜುನ ಈ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಅರ್ಜುನ ಆನೆ ಕ್ರಿಯೇಟ್ ಮಾಡಿದ್ದ ಹವಾ ಎಂಥದ್ದು ಅಂದ್ರೆ, ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಅರ್ಜುನ ತನ್ನ ಕ್ರೇಜ್ ಸ್ಥಾಪಿಸಿಬಿಟ್ಟಿದ್ದ. ಆತ ಸೃಷ್ಟಿಸಿದ್ದ ಹಲ್ಚಲ್ ಅಷ್ಟಿಷ್ಟಲ್ಲ. ಅಂತಹ ಅರ್ಜುನ ಮರೆಯಾಗಿ ಇಂದಿಗೆ 1 ವರ್ಷ ಕಳೆದಿದೆ. ಇಂದು ಅಂಬಾರಿ ಆನೆಯ ಮೊದಲ ಪುಣ್ಯತಿಥಿಯಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆಯು ವೀರ ಮರಣವನ್ನಪ್ಪಿ ಇಂದಿಗೆ 1 ವರ್ಷ ಕಳೆದಿದೆ. ಅಂಬಾರಿ ಆನೆಯ ಸ್ಮಾರಕ ನಿರ್ಮಿಸುವುದಾಗಿ ಸರ್ಕಾರ ಭರವಸೆ ನೀಡಿದ್ದ ಸಮಯಕ್ಕೆ ಕಾಮಗಾರಿ ಪೂರ್ಣಗೊಳ್ಳದಿರುವುದು ಅರ್ಜುನನ ಅಭಿಮಾನಿಗಳಲ್ಲಿ ಬೇಸರ ತರಿಸಿದೆ. 2023ರ ಇದೇ ಡಿಸೆಂಬರ್ 4ರಂದು ಹಾಸನ ಜಿಲ್ಲೆಯ ಸಕಲೇಶಪುರದ ಯಸಳೂರು ವಲಯದಲ್ಲಿ ಕಾಡಾನೆ ಸೆರೆ ಸಂದರ್ಭದಲ್ಲಿ ಅರ್ಜುನ ಕಾಡಾನೆಯೊಂದಿಗಿನ ಕಾಳಗದಲ್ಲಿ ಮೃತಪಟ್ಟಿದ್ದ. ಅರ್ಜುನ ಆನೆಯ ನೆನಪಿಗಾಗಿ ಯಸಳೂರು ತಾಲೂಕಿನ ಕೆಎಫ್ಡಿ, ನೆಡುತೋಪು, ದಬ್ಬಲಿಕಟ್ಟೆ ಮತ್ತು ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಡಿಬಿ ಕುಪ್ಪಿಯ ಬಳ್ಳೆ ಶಿಬಿರದಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದರು. ಅಲ್ಲದೆ 50 ಲಕ್ಷ ರು ವೆಚ್ಚದಲ್ಲಿ ಸ್ಮಾರಕವನ್ನ ನಿರ್ಮಿಸಿ ಅರ್ಜುನ ಆನೆಯ ಪ್ರಥಮ ಪುಣ್ಯತಿಥಿಯ ದಿನದೊಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸುವುದಾಗಿ ಶಂಕುಸ್ಥಾಪನೆ ವೇಳೆ ಅರಣ್ಯ ಸಚಿವರು ಭರವಸೆಯನ್ನ ನೀಡಿದ್ದರು. ಆದರೆ ತ್ವರಿತ ಕಾಮಗಾರಿ ನಡುವೆಯೂ ನಿಗದಿತ ವೇಳೆಗೆ ಸ್ಮಾರಕ ನಿರ್ಮಾಣದ ಕಾಮಗಾರಿ ಪೂರ್ಣಗೊಂಡಿಲ್ಲ. ನಾಗರಹೊಳೆಯ ವ್ಯಾಪ್ತಿಯ ಬಳ್ಳೆ ಆನೆ ಶಿಬಿರದ ವ್ಯಾಪ್ತಿಯಲ್ಲಿ ಸ್ಮಾರಕ ಕಾಮಗಾರಿ ಕೆಲಸಗಳು 20 ಲಕ್ಷ ರು ವೆಚ್ಚದಲ್ಲಿ ನಡೆಯುತ್ತಿದ್ದು, ಸ್ಮಾರಕದ ಕೆಲಸಕ್ಕೆ 20 ದಿನಗಳಿಂದ 10 ಜನರು ಸತತವಾಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರತಿಕೃತಿ ನಿರ್ಮಾಣಕ್ಕೆ ಕಳೆದ 2 ತಿಂಗಳಿಂದ 5 ಜನರು ಕೆಲಸ ಮಾಡುತ್ತಿದ್ದಾರೆ, ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಎನ್ನಲಾಗಿದೆ. ಆನೆಯ ಪ್ರತಿಕೃತಿ ನಿಲ್ಲಿಸಲು 1 ಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಬಳ್ಳೆಯಿಂದಲೇ ಮತ್ತೊಂದು ಆನೆಯ ಪ್ರತಿಮೆಯನ್ನ ಯಸಳೂರಿಗೆ ಕೊಂಡೊಯ್ಯಲಾಗುವುದು ಎನ್ನಲಾಗಿದೆ. ಈವರೆಗೆ ಸ್ಮಾರಕ ಉದ್ಘಾಟನೆ ಕುರಿತು ಯಾವುದೇ ಕಾರ್ಯಕ್ರಮ ಮಾತ್ರ ನಿಗದಿಯಾಗಿಲ್ಲ. ಆದರೆ ಕಾಮಗಾರಿಯನ್ನ ತ್ವರಿತವಾಗಿ ಮುಗಿಸಿ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕೆಂಬ ಒತ್ತಡಗಳಿವೆ ಎನ್ನಲಾಗಿದೆ. ಕಳೆದ ವರ್ಷ ಅರ್ಜುನ ಆನೆಯು ಮೃತಪಟ್ಟಾಗ ರಾಜ್ಯಾದ್ಯಂತ ಕಂಬನಿ ವ್ಯಕ್ತವಾಗಿತ್ತು. ಅಭಿಮಾನಿಗಳೇ ಯಸಳೂರಿನಲ್ಲಿ ಸ್ಮಾರಕವನ್ನ ನಿರ್ಮಿಸಲು ಹೊರಟಿದ್ದರು. ಆದರೆ ಇದನ್ನೆಲ್ಲ ತಳ್ಳಿ ಹಾಕಿ ಅರಣ್ಯ ಇಲಾಖೆಯೇ ಸ್ಮಾರಕ ನಿರ್ಮಾಣ ಮಾಡಲು ಮುಂದಾಯಿತು. ಇನ್ನು ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಮಾಜಿ ಕ್ಯಾಪ್ಟನ್ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 1968ರಲ್ಲಿ ಕಾಕನಕೋಟೆಯ ಖೆಡ್ಡಾ ಕಾರ್ಯಾಚರಣೆಯಲ್ಲಿ ಅರ್ಜುನನನ್ನ ಸೆರೆ ಹಿಡಿಯಲಾಗಿತ್ತು. ಅರ್ಜುನನು 2012ರಿಂದ 2019ರವರೆಗೆ 8 ವರ್ಷಗಳು ಅಂಬಾರಿಯನ್ನ ಹೊತ್ತಿದ್ದನು. ಈಗ 60 ವರ್ಷ ಮೇಲ್ಪಟ್ಟ ಆನೆಗಳನ್ನ ನಿವೃತ್ತಿಗೊಳಿಸುವ ಸರ್ಕಾರದ ಆದೇಶದ ಮೇಲೆ ಈತನ ಹೆಸರನ್ನ ಕೈಬಿಡಲಾಗಿತ್ತು. ಸ್ಮಾರಕದಲ್ಲಿ ಅರ್ಜುನನ ಪ್ರತಿಕೃತಿಯನ್ನ ನಿರ್ಮಿಸಿ ಪ್ರತಿಷ್ಠಾಪಿಸುವುದರ ಜೊತೆಗೆ ಚಿನ್ನದ ಅಂಬಾರಿ ಹೊತ್ತ ಅರ್ಜುನನ ಚಿತ್ರಗಳು, ಅರ್ಜುನ ವಿವಿಧ ಆನೆ ಸೆರೆ ಕಾರ್ಯಾಚರಣೆ, ಹುಲಿ ಮತ್ತು ಚಿರತೆ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಚಿತ್ರಗಳನ್ನು ಹಾಕುವ ಮೂಲಕ ಜನರ ಮನದಲ್ಲಿ ಅರ್ಜುನನ ಸಾಹಸ, ಸೇವೆ, ಕೊಡುಗೆಯನ್ನ ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಲು ಅರಣ್ಯ ಇಲಾಖೆ ಯೋಜನೆಯನ್ನ ರೂಪಿಸಿದೆ.